ನೆಕ್ಸಾನ್ ತಗೊಂತೀನಿ ಅನ್ನೋರಿಗೆ ಲೇಟೆಸ್ಟ್ ಮಾಡಲು ಟಾಪ್ ಎಂಡ್ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬರೀ 3,40,000ಕ್ಕೆ ಕ್ವಾಂಟೋ ಸಿಗ್ತಾ ಇದೆ. ಅದು 7 ಸೀಟರ್ ಟಾಪ್ ಅಂಡ್ ಡೀಸೆಲ್ ಗಾಡಿ. ಹೌಸ್ ಆಫ್ ಕಾರ್ಸ್ ಅಲ್ಲಿ ಬರೋಬ್ಬರಿ 9 ಕಾರ್ಗಳು 7 ಸೀಟರ್ ಗಾಡಿಗಳು ಇದಾವೆ. ಕಾರ್ ವಿಡಿಯೋ ಫುಲ್ ನೋಡೋದಕ್ಕಿಂತ ಒಂದು ಸ್ವಲ್ಪ ಹೈಲೈಟ್ಸ್ ನೋಡೋಣ. 18 ಮಾಡಲು ಮಹೀಂದ್ರ ನುವೋ ಸ್ಪೋರ್ಟ್ಸ್ ಏನಾದ್ರು ಬೇಕಾ? 16 ಮಾಡಲು ಹೈಲೈನ್ ಪೋಲೋ ಕೂಡ ಇದೆ. ಜೆಟ್ಟಾ ಬೇಕಾ ಅಥವಾ ವೆಂಟೋ ಬೇಕಾ? ಎರಡು ಕೂಡ ಡೀಸೆಲ್, ಎರಡು ಆಟೋಮೆಟಿಕ್. TUV 300 ಆಟೋಮೆಟಿಕ್ ಡೀಸೆಲ್ ಟಾಪ್ ಅಂಡ್ T8. XUV 500 ಬೇಕಂದ್ರೆ 4 ಇದೆ. W8 ಬೇಕಾ? W10 ಬೇಕಾ? XUV 500 W8 ಬ್ಲಾಕ್ ಕಲರ್, ಅದು ಬೆಂಗಳೂರು ಗಾಡಿ. XUV 500 ಇಲ್ಲೊಂದು W8 ಇದೆ, ಇಲ್ಲೊಂದು W10 ಕೂಡ ಇದೆ. MG ಹೆಕ್ಟೇರ್ ಏನಾದ್ರು ಬೇಕಂದ್ರೆ 2019 ಮಾಡಲ್ ಇದೆ ನೋಡಿ. 7.5 ಲಕ್ಷಕ್ಕೆಲ್ಲ BMW X1 S ಡ್ರೈವ್. 2015ನೇ ಮಾಡಲು ಫಾರ್ಚುನರ್ ಕೂಡ ಇದೆ ಡೀಸೆಲ್. ಮಹೀಂದ್ರ RX-7 14 ಮಾಡಲ್ ಬರೀ 9,000 ಹೊಡಿದೆ. ಈ ವರ್ಣ SX. ಸ್ಕೋಡಾ ಸೂಪರ್ ಬೇಕಂದ್ರೆ 2 ಗಾಡಿಗಳು ಇದಾವೆ. ಇದು 12 ಮಾಡಲು, ಇದು 10 ಮಾಡಲು. ಸಿಯಾಜ್ LX ಎಲ್ಲ, VX ಎಲ್ಲ, ZX ಟಾಪ್ ಅಂಡ್ ಪೆಟ್ರೋಲ್. ಫೋಕ್ಸ್ ವ್ಯಾಗನ್ ಪೋಲೋ ಇದೆ ನೋಡಿ, ಕಂಫರ್ಟ್ ಲೈನ್ 2,90,000, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹೋಂಡಾ ಜಾಸ್ ಬೇಕಂದ್ರೆ 2 ಕಲರ್ ಅಲ್ಲಿ ಇದೆ, 2 ಗಾಡಿಗಳು ಇದಾವೆ. ಹ್ಯುಂಡೈ ಗ್ರ್ಯಾಂಡ್ i10 ಕೂಡ ಇದೆ. i20 ಬೇಕು ಅಂದ್ರೆ i20 ಆಸ್ಟಾ ಆಪ್ಷನಲ್ ಕೂಡ ಇದೆ, i20 ಆಕ್ಟಿವ್ ಕೂಡ ಇದೆ. ಬಲೆನೋ ಬೇಕು ಅಂದ್ರೆ ಝೀಟಾ ಇದೆ ನೋಡಿ, ಲೇಟೆಸ್ಟ್ ಮಾಡಲ್. 2 ಇಕೋ ಸ್ಪೋರ್ಟ್ಸ್ ಗಳು ಇದಾವೆ, ಟೈಟಾನಿಯಂ ಇದೆ, ಪೆಟ್ರೋಲ್ ಇದೆ. 23 ಮಾಡಲ್ ಲೇಟೆಸ್ಟ್ ಮಾಡಲ್ XUV 300 ಇದೆ, ವಿತ್ ಸನ್ ರೂಫ್ ಇದೆ, ಪೆಟ್ರೋಲ್ ವೇರಿಯಂಟ್ ಟಾಪ್ ಎಂಡ್. ಎಸ್ ಕ್ರಾಸ್ ಕೂಡ ಇದೆ, ಹಾಗೆ ಟ್ರೈಬರ್ ಕೂಡ ಇದೆ. 4,20,000ಕ್ಕೆ ಡಸ್ಟರ್ RXZ ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್ ಸಿಗ್ತದೆ. ನೋಡಿದ್ರಲ್ಲ ಹೈಲೈಟ್ಸ್ ಅಲ್ಲಿ, ನೀವ್ ಯಾವ್ಯಾವ್ದು ಇಷ್ಟಪಡ್ತಾ ಇದ್ರು ಆ ಎಲ್ಲಾ ಕಾರ್ಗಳು ಇದಾವೆ. ನಾನು ಬಂದಿರತಕ್ಕಂಥದ್ದು ಬೆಂಗಳೂರಿನ ಬನ್ನೇರುಘಟ್ಟ ಮೇನ್ ರೋಡು, ಬಿಳಿಕೇಳಿ ಸಿಗ್ನಲ್ ಹತ್ರ ಇರ್ತಕ್ಕಂಥ ರಾಯಲುಕ್ ಹತ್ರ ಬಂದಿದ್ದೀನಿ. ರಾಯಲುಕ್ಗೆ ಒಂದು ಲ್ಯಾಂಡ್ ಮಾರ್ಕ್ ಆಗಿ ತಗೊಳ್ಳಿ. ಅದ್ರ ಲೆಫ್ಟ್ ಸೈಡಿಗೆ ಸುಮಾರು ಕಾರ್ಗಳನ್ನ ನೋಡ್ತಾ ಇದ್ದೀರಾ. ಇಲ್ಲಿ ಟ್ರೈಬರ್ ಬೇಕಾ ಅಥವಾ ಎಸ್ ಕ್ರಾಸ್ ಬೇಕಾ, ನೆಕ್ಸಾನ್ ಬೇಕಾ, ಇಕೋ ಸ್ಪೋರ್ಟ್ಸ್ ಬೇಕಾ, i10 ಬೇಕಾ, ಬಲೆನೋ ಬೇಕೋ, ಹಾಗೆ ಮಹೀಂದ್ರ ಕ್ವಾಂಟೋ ಬೇಕೋ, ಅಥವಾ ಡಸ್ಟರ್ ಏನಾದರೂ ಬೇಕು ಅಂದರೆ ಅದು ಕೂಡ ಸಿಗ್ತಾ ಇದೆ. ಹಾಗೆ ಪೋಲೋ ಕೂಡ ಸಿಗ್ತಾ ಇದೆ. ಹಾಗೆ ಜಾಸ್ ಕೂಡ 2 ಗಾಡಿಗಳಿದ್ದಾವೆ. ಗ್ರ್ಯಾಂಡ್ i10 ಕೂಡ ಇದ್ದಾವೆ. ಒಳಗಡೆ ಅಂತ ಬಂದರೆ XUV 500 4 ಗಾಡಿ ನಿಲ್ಸ್ಕೊಂಡಿದ್ದಾರೆ. ಹಾಗೆ ಮಹೀಂದ್ರ ರೆಕ್ಸ್ಟಾನ್ RX-7 ಕೂಡ ಇದೆ. 9,000 ಕಿಲೋಮೀಟರ್ ಓಡಿರ್ತಕ್ಕಂಥ ವರ್ಣ ಕೂಡ ಇದೆ. ಹಾಗೆ ಸೂಪರ್ ಕೂಡ ಇದ್ದಾವೆ. ಅಲ್ಲಿ ಒಳಗಡೆ ಇನ್ನೂ ಗಾಡಿಗಳು XUV 500 ಮತ್ತು TUV 300 ಅದೆಲ್ಲ ಇದ್ದಾವೆ. ಬೈ, ಆರಾಮಿದ್ದೀರಾ? ತೊಗೊಳ್ಳಿ ಮೈಕು, ಫಸ್ಟ್ ಮೈಕ್ ಹಾಕ್ಬಿಡೋಣ. ಚೆನ್ನಾಗಿದ್ದೀರಲ್ವಾ? ಮುಂಬೈ ಸೂಪರ್ ಆಗಿದೆ. ಹೈಲೈಟ್ಸ್ ಎಲ್ಲ ನೋಡಿದ್ರು, ವಾಯ್ಸ್ ಅಷ್ಟೇ ಕೇಳಿಸಿದ್ವಿ. ಫುಲ್ ವಿಡಿಯೋ ಸ್ಟಾರ್ಟ್ ಮಾಡೋಣ, ಫುಲ್ ಡೀಟೇಲ್ಸ್ ಕೊಡಿ ಅಲ್ವಾ? ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಸ್ಟಾಕ್ಗಳು ಇದ್ವು, ಅವೆಲ್ಲ ಕ್ಲಿಯರ್ ಆಗಿ ಚೇಂಜ್ ಆಗಿದೆ ಬೈ. ಹೊಸ ಅಪ್ಡೇಟ್ ಬಂದಿದೆ ಬೈ. 7 ಸೀಟರ್ ಬೇಕಂದ್ರೆ ಒಂದು 15 to 20 ವೆಹಿಕಲ್ 7 ಸೀಟರ್ ಇದೆ. 15ರಿಂದ 20 ಬಟ್ ಇಲ್ಲ ತೋರಿಸೋದಕ್ಕೆ ಬೈ. ಎಲ್ಲ ಇದೆ, ಆಚೆ ಕಡೆ ಇದೆ, ಇನ್ನ ಬೇರೆ ಶೋರೂಮ್ ನಲ್ಲಿ ನಿಲ್ಸಿದ್ದೀನಿ. 15ರಿಂದ 20 ಗಾಡಿಗಳು ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ XUV 500 ಬೇಕಂದ್ರೆ 6 to 7 ವೆಹಿಕಲ್ಸ್ XUV 500 ಇದೆ. ಆ ಥರನಾ? ಹೌದು ಬೈ. ಓಕೆ, ಲೋನ್ ಯಾವ ಮಾಡಲ್ ಮೇಲೆ ಆಗುತ್ತೆ? ಬೈ 2012 ಅಬೌವ್ ಯಾವ ಗಾಡಿ ತಗೊಂಡ್ರೂ ಲೋನ್ ಮಾಡ್ಕೊಡ್ತೀನಿ. ಓಕೆ, 2012 ಮೇಲೆ ತಗೊಂಡ್ರೆ ಇಂಟ್ರೆಸ್ಟೆಡ್ ಗಾಡಿಗಳನ್ನ ಕರ್ನಾಟಕ ರಿಜಿಸ್ಟ್ರೇಷನ್ಗೆ ಈಸಿಯಾಗಿ ಮಾಡ್ಕೊಡ್ತೀನಿ ಅದು ಅಲ್ವಾ? ಮಾಡ್ಕೊಡ್ತೀನಿ. ಓಕೆ, ಒಟ್ಟಿಗೆ ಹೊಸ ಸ್ಟಾಕ್ ಬಂದಿದೆ. ಹೊಸ ಸ್ಟಾಕ್ ಬೈ 40 ವೆಹಿಕಲ್ಸ್ ಇದೆ ಇವಾಗ. ಲೇಟೆಸ್ಟ್ ಮಾಡಲ್ ಅಂದ್ರೆ ಯಾವ್ಯಾವ ನೋಡ್ಬೋದು ಬೈ? ಲೇಟೆಸ್ಟ್ ಅಂದ್ರೆ 19, 20, 21, 22, 23, 24 ಎಲ್ಲ ಮಾಡಲ್ ಇದೆ ಬೈ. ಬಜೆಟ್ ಅಲ್ಲಿ ನೋಡೋದಾದ್ರೆ ಏನು ಬಜೆಟ್ ನಮ್ಮ ಹತ್ರ ಸ್ಟಾರ್ಟ್ ಆಗ್ತಾ ಇರೋದು ಬಂದ್ಬಿಟ್ಟು 3 lakhs ಇಂದ ಇದೆ, 290 ಇಂದ ಇದೆ. 290 ಇದೆ, ಅಲ್ಲಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ಹೌದು ಬೈ, ಅಲ್ವಾ? ಹೌದು. ಸೊ ಸಿಂಗಲ್ ಓನರ್ ಗಾಡಿಗಳು, ಸಿಂಗಲ್ ಓನರ್ ಗಾಡಿ ಜಾಸ್ತಿ ಇದೆ ಬೈ. ಸೆಕೆಂಡ್ ಓನರ್ ಇದಾವೆ. ಇದೆ. ಡೀಸೆಲ್ ಥರ್ಡ್ ಓನರ್ ತುಂಬಾ ಕಡಿಮೆ ಇದೆ ಬೈ. ಡೀಸೆಲ್ ಇದೆ, ಪೆಟ್ರೋಲ್ ಇದೆ. ಆಟೋಮೆಟಿಕ್ ಮ್ಯಾನ್ಯುವಲ್, ಆಟೋಮೆಟಿಕ್ ಇದೆ. ಆಟೋಮೆಟಿಕ್ ನಲ್ಲಿ ಡೀಸೆಲ್ ಇದೆ. ಮ್ಯಾನ್ಯುವಲ್ ಜಾಸ್ತಿ ಇದೆಯಾ? ಮ್ಯಾನ್ಯುವಲ್ ಜಾಸ್ತಿನೂ ಇದೆ. ಅದೇ ಜಾಸ್ತಿ ಇದೆ ಬೈ. ಶುರು ಮಾಡೋಣ ಹಾಗಾದ್ರೆ. ಮಾಡೋಣ ಬೈ. ಬನ್ನಿ, ಮತ್ತೆ ಇಲ್ಲಿಂದ ಮಾಡೋಣ, ಅಲ್ಲಿಂದ ಮಾಡೋಣ ಇಲ್ಲಿಂದಾನೆ ವರ್ಣ. ಇದ್ಯಾವ ಗಾಡಿ ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರಿ, ಬರೀ 9,000 ಅಷ್ಟೇ ಓಡಿದೆ ಅಷ್ಟೇ ಬೈ. ಟಾಪ್ ಅಂಡ್ ವಿತ್ ಸನ್ ರೂಫ್ ಬರುತ್ತೆ. ಫುಲ್ ಡೀಟೇಲ್ಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡಿ, ಯಾಕೆ ಸುಮ್ಮನೆ ಬರೀ ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ತೀರಿ. ಸ್ಟಾರ್ಟ್ ಮಾಡೋಣ ಬೈ. ಮೊದಲನೇ ವೆಹಿಕಲ್ ಹ್ಯುಂಡೈ ವರ್ಣ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಬೈ. ಡೀಟೇಲ್ಸ್ ಬೈ. ವರ್ಣ ಇದು 2017 ಮಾಡಲ್, ಸಿಂಗಲ್ ಓನರ್ ಗಾಡಿ, ಜಸ್ಟ್ 9,000 ರನ್ ಆಗಿದೆ. ಇದು ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. SXO ಟಾಪ್ ಎಂಡ್ ಗಾಡಿ ಇದು, ವಿತ್ ಸನ್ ರೂಫ್. SX ಆಪ್ಷನಲ್ ಇದು. ಟಾಪ್ ಎಂಡ್ ಗಾಡಿ ವಿತ್ ಸನ್ ರೂಫ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದು ಜಸ್ಟ್ 9,000 ನೋಡಿದೆ ಬೈ. ಇದು ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀರಾ? ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. 9,000 ಕಿಲೋಮೀಟರ್ ಓಡಿರ್ತಕ್ಕಂಥ SX ಪೆಟ್ರೋಲ್ ವೇರಿಯಂಟ್. ಏನ್ ಪ್ರೈಸ್ ಕೋಟ್ ಮಾಡ್ತಾರೆ? ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 9,25,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ 9 lakhs ಗೆ ರೌಂಡ್ ಫಿಗರ್ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. ಇನ್ನು ಕಡಿಮೆ ಆಗುತ್ತಾ ಬಂದ್ರೆ? ಬೈ ಆನ್ ಟೇಬಲ್ ಬರ್ಲಿ ಕಸ್ಟಮರ್, ಇನ್ನೂ ನೆಗೋಷಿಯಬಲ್ ಆಗುತ್ತೆ ನೋಡಿ. ವಿತ್ ಸನ್ ರೂಫ್ ಬೇಕು, ಕಡಿಮೆ ಓಡಿರೋದು ಬೇಕು, ಪೆಟ್ರೋಲ್ ಬೇಕು, ವರ್ಣ ಬೇಕು, ಅದರಲ್ಲೂ ಟಾಪ್ ಎಂಡ್ ಬೇಕು ಅಂದ್ರೆ ಮ್ಯಾಗ್ ವೀಲು, ಏರ್ ಬ್ಯಾಗು ಎಲ್ಲ ಇದೆ ಗಾಡಿ. 9 ಲಕ್ಷ, ಅದರಲ್ಲೂ ನೆಗೋಷಿಯಬಲ್ ಬೇಕಾ? ಲೋನು ಕೂಡ ಆಗುತ್ತೆ ಹೌಸ್ ಆಫ್ ಕಾರ್ಸ್ ಅಲ್ಲಿ. ಹೌದು ಬೈ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ಕೋಡಾ ಅಕ್ಟೇವಿಯಾ ಸೂಪರ್ ಬೈ. ಇದು ಸೂಪರ್ 2010 ಮಾಡಲ್, ಸಿಂಗಲ್ ಓನರ್. ಇದು ಟಾಪ್ ಎಂಡ್ ಗಾಡಿ ವಿತ್ ಸನ್ ರೂಫ್ ಬರುತ್ತೆ, ಆಟೋಮೆಟಿಕ್ ಬರುತ್ತೆ, ಪೆಟ್ರೋಲ್ ವೇರಿಯಂಟ್ ನಲ್ಲಿ ಬರುತ್ತೆ ಬೈ. ಇದು ಜಸ್ಟ್ 2010 ಮಾಡಲ್, ಸಿಂಗಲ್ ಓನರ್ ಗಾಡಿ. ಇದು ಫ್ರೆಶ್ FC ಮಾಡ್ಕೊಡ್ತೀನಿ. ಇದು 50,000 ನೋಡಿದೆ ಬೈ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ, ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಜಸ್ಟ್ 50,000 ರನ್ ಆಗಿರೋದು. 2010 ಮಾಡಲ್ ಆದ್ರೂ ಸಹ 50,000 ಅಷ್ಟೇ ಓಡಿರ್ತಕ್ಕಂಥದ್ದು. ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ.
ಏನ್ ಪ್ರೈಸ್ ಕೊಟ್ ಮಾಡ್ತಾ ಬೈ ಇದ್ದೀರಾ? ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 4,75,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ನೆಗೋಷಿಯಬಲ್ ರೌಂಡ್ ಫಿಗರ್ 4,50,000 ಗೆ ಫೈನಲ್ ಮಾಡ್ಬಿಟ್ಟು 4 ಲಕ್ಷಕ್ಕೆ final 4 ಲಕ್ಷಕ್ಕೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. ಲೋನ್ ಆಗಲ್ವಲ್ಲ? ಲೋನ್ ಆಗಲ್ಲ ಬೈ ಈ ಗಾಡಿಗೆ ಆಗಲ್ಲ. ಓಕೆ, ಅದರಲ್ಲೂ ನೆಗೋಷಿಯಬಲ್ ಆಗುತ್ತಲ್ವಾ? ಬೈ 450 ಫೈನಲ್ ಬೈ ಇದು ಅದೇ ಫೈನಲ್ ಆಗುತ್ತೆ ಬೈ ಇದು. ನೋಡಿ 10 ಮಾಡಲು ಸೂಪರ್ ಯಾರಿಗಾದ್ರೂ ಬೇಕು, ಟಾಪ್ ಎಂಡ್ ಬೇಕು ವಿತ್ ಸನ್ ರೂಫ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಡೀಸೆಲ್ ಪೆಟ್ರೋಲ್ ಇದು? ಪೆಟ್ರೋಲ್ ಬೈ ಪೆಟ್ರೋಲ್ variant. ಪೆಟ್ರೋಲ್ ಆಟೋಮೆಟಿಕ್ ಇದು. ಎಷ್ಟು ಓನರ್ ಅಂದ್ರೆ? ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ನೋಡಿ ಸೂಪರ್ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಆಲ್ಮೋಸ್ಟ್ ವೈಟ್ ಕಲರ್ ತುಂಬಾ ಅಂದ್ರೆ ಜನ ಇಷ್ಟಪಟ್ಟಿರ್ತಾರೆ, ಸೇಲ್ ಆಗಿರ್ತಕ್ಕಂಥ. ಬೈ ಸೂಪರ್ ನಲ್ಲಿ ನಿಮ್ಗೆ ಆಪ್ಷನ್ಸ್ ಕೊಡ್ತೀನಿ. ಆಟೋಮೆಟಿಕ್ ಪೆಟ್ರೋಲ್ ಅಲ್ಲಿ ಬೇಕಂದ್ರೆ ಆಟೋಮೆಟಿಕ್ ಪೆಟ್ರೋಲ್ ಕೊಡ್ತೀನಿ, ಮ್ಯಾನ್ಯುವಲ್ ಪೆಟ್ರೋಲ್ ಬೇಕಂದ್ರೆ ಮ್ಯಾನ್ಯುವಲ್ ಪೆಟ್ರೋಲ್ ಕೊಡ್ತೀನಿ. ಇದು ಪೆಟ್ರೋಲ್ ಆಟೋಮೆಟಿಕ್. ಹೌದು, ನೋಡಿರ್ತಕ್ಕಂಥದ್ದು 4804 ಮ್ಯಾನ್ಯುವಲ್ ಪೆಟ್ರೋಲ್. ಬೈ ಇದು ಟಾಪ್ ಎಂಡ್ ವಿತ್ ಸನ್ರೂಫ್ ಬರುತ್ತೆ. 2012 ಮಾಡಲ್ ಆಗಿದೆ. 74,000 ನೋಡಿದೆ ಬೈ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಇದನ್ನು 74,000 ನೋಡಿದೆ. ಥರ್ಡ್ ಓನರ್ ಆಗಿದೆ ಇದು. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 4,45,000 ಕೋಟಿಂಗ್ ಇರೋದು. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಫೈನಲ್ 4,25,000 ಫೈನಲ್ ಮಾಡ್ಬಿಟ್ಟು 4,25,000 25,000 2012 ಮಾಡಲ್ ಸೂಪರ್ ಕೊಡ್ತೀನಿ ಬೈ. ಸೂಪರ್ ಮಾಡ್ಲು. ಇದು 10 ಮಾಡ್ಲು. ಯಾವ್ದಾದ್ರು ತಗೊಳ್ಳಿ ಬೈ. ಎರಡು ಕೂಡ ಪೆಟ್ರೋಲ್. ಇದು ಮ್ಯಾನ್ಯುವಲ್, ಇದು ಆಟೋಮೆಟಿಕ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸಿಯಾಜ್ ಬೈ. ಸಿಯಾಸ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಇದು 2016 ಮಾಡಲ್ ಸಿಂಗಲ್ ಓನರ್ ZXi ಪ್ಲಸ್ ಟಾಪ್ ಎಂಡ್ ಬೈ. ಇದು ಸಿಂಗಲ್ ಓನರ್ ಗಾಡಿ 90,000 ನೋಡಿದೆ. ಇದು ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಸಿಂಗಲ್ ಓನರ್ ಗಾಡಿಗೆ. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,45,000 ಕೋಟ್ ಮಾಡ್ತಾ ಇದೀವಿ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಇದು ಇನ್ನು ನೆಗೋಷಿಯಬಲ್ ಆಗುತ್ತೆ. ಲೋನ್ ಆಗುತ್ತಾ? ಲೋನ್ ಆಗುತ್ತೆ. ಹೌಸ್ ಆಫ್ ಕಾರ್ಸ್ ಅಲ್ಲಿ ಬರೋಬ್ಬರಿ 9 ಕಾರ್ಗಳು 7 ಸೀಟರ್ ಗಾಡಿಗಳು ಇದಾವೆ. ಅದರಲ್ಲಿ ಹತ್ತತ್ರ 4 XUV 500 ಇದಾವೆ. ಈ ಗಾಡಿ ಡೀಟೇಲ್ಸ್ ಬೈ XUV 500 ಕೊಡ್ತೀನಿ. ಅದು ಲೆಸ್ ಡ್ರೈವನ್ ಬೈ. 2016 ಮಾಡಲ್ ಸಿಂಗಲ್ ಓನರ್ W10 ವೇರಿಯಂಟ್ ಬರುತ್ತೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಬೈ. ಜಸ್ಟ್ 40,000 ನೋಡಿದೆ. ಇದು ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಬೈ. ಸಿಂಗಲ್ ಓನರ್ ಗಾಡಿ. ಇದ್ರದ್ದು ವಿತ್ ಕರ್ನಾಟಕ ನಂಬರ್ 10,50,000 ಕೋಟ್ ಮಾಡ್ತಾ ಇದೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು 10 ಲಕ್ಷಕ್ಕೆ ವಿತ್ ಕರ್ನಾಟಕ ನಂಬರ್ ಸಮೇತ ಕೊಡ್ತೀರಾ? ಹೌದು ಬೈ. ಯಾವ ಮಾಡಲ್ ಅಂದ್ರೆ 2016 ಮಾಡಲ್ ಸಿಂಗಲ್ ಓನರ್ 40,000 ನೋಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ನೋಡಿ, ಯಾರಿಗಾದ್ರೂ ಬೇಕಾದ್ರೆ ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತಗೊಳ್ಳಿ, ವಿಡಿಯೋದಲ್ಲಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು XUV 500 ಬೈ. ಇದು W8 2015 ಮಾಡಲ್ ಸಿಂಗಲ್ ಓನರ್ ಜಸ್ಟ್ 33,000 ನೋಡಿದೆ ಬೈ. ಇದು W8 ವೇರಿಯಂಟ್ ಬರುತ್ತೆ. ಇದು ವಿತ್ ಕರ್ನಾಟಕ ನಂಬರ್ ಪ್ಲೇಟ್. ನಿಮ್ಗೆ 8,50,000 ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. 8.5 ಲಕ್ಷ 15 ಮಾಡಲ್ ಸಿಂಗಲ್ ಓನರ್ ಜಸ್ಟ್ 33,000 ನೋಡಿರೋದು ಗಾಡಿ ಕೊಡ್ತೀನಿ. W8 ಆಗಿರೋದ್ರಿಂದ ಏರ್ ಬ್ಯಾಗು ಮ್ಯಾಗ್ವಿಲ್ ಎಲ್ಲ ಬಂದ್ಬಿಡುತ್ತೆ. ಸೊ ಅದರಲ್ಲೂ ನೆಗೋಷಿಯಬಲ್ ಅಲ್ವಾ? ಬೈ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸ್ಲೈಟ್ಲಿ ಮಾಡ್ಕೊಡ್ತೀರಾ? ವಿತ್ ಕರ್ನಾಟಕ ನಂಬರ್ ಮಾಡ್ಕೊಡ್ತಾರೆ. ಈ ನಂಬರ್ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಟೆಂಪ್ರರಿ ಅವ್ರು ಹೇಳಿರ್ತಕ್ಕಂಥದ್ದು ಕರ್ನಾಟಕ ನಂಬರ್ ಸೇರಿ ಈ ನಂಬರ್ಗಲ್ಲ. ಹಾಗೆ ನೆಕ್ಸ್ಟ್ ವೆಹಿಕಲ್ MG ಹೆಕ್ಟರ್ ಬೈ. MG ಹೆಕ್ಟರ್ ಇದು 2019 ಮಾಡಲ್ ಸೆಕೆಂಡ್ ಓನರ್ ಮ್ಯಾನ್ಯುವಲ್ ಡೀಸೆಲ್ ಬೈ. ಇದು 60,000 ನೋಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಟಾಪ್ ಎಂಡ್ ಬರುತ್ತೆ ಬೈ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ವಿತ್ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ ಬೈ ಗಾಡಿಗೆ. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 12,45,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ರೌಂಡ್ ಫಿಗರ್ 12 lakhs ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. 12 ಲಕ್ಷಕ್ಕೆ ಕೊಡ್ತೀರಾ? 12 ಲಕ್ಷಕ್ಕೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. ಲೋನು ಕೂಡ ಆಗುತ್ತೆ ಬೈ. ಲೋನು ಕೂಡ ಆಗುತ್ತೆ. ನೀವು ಮಾರ್ಕೆಟ್ ಚೆಕ್ ಮಾಡಬಹುದು. 14,50,000 15 lakhs ನಡೀತಾ ಇದೆ. ನಮ್ಮ ಹತ್ರ ಬಂದ್ಬಿಟ್ಟು 12 lakhs ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. 12 ಲಕ್ಷ ಕೊಡ್ತೀನಿ. 12 ಲಕ್ಷಕ್ಕೆ ನೋಡಿ, ಅಲ್ಲೊಂದು ವಿತ್ ಸನ್ ರೂಫ್ XUV 500 ನೋಡಿದ್ರಲ್ವಾ? ಅದಾದ ನಂತರ ಇನ್ನೂ ಒಂದು ನೋಡಿದ್ರಿ XUV 500. ಅದು ಬಿಟ್ಟು ಇನ್ನೊಂದು ಬ್ಲಾಕ್ ಕಲರ್ ಅಲ್ಲಿ ಬೇಕು ಅಂದ್ರೆ ಅದು ಕೂಡ ಇದೆ. 3ನೇ XUV 500 ಹೇಳಿ. ಇದ್ರ ಡೀಟೇಲ್ಸ್ ಇದು 2014 ಮಾಡಲ್. ಇದು ಸೆಕೆಂಡ್ ಓನರ್ 70,000 ನೋಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಈ ಗಾಡಿ ಕರ್ನಾಟಕ ಗಾಡಿ. ಇದು ಪ್ಯೂರ್ ಬೆಂಗಳೂರು ಗಾಡಿ. ಇದು 2014 ಮಾಡಲ್ ಸೆಕೆಂಡ್ ಓನರ್ ಜಸ್ಟ್ 70,000 ನೋಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಈ ಗಾಡಿಗೆ W8 ವೇರಿಯಂಟ್ ಬರುತ್ತೆ. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಿರೋದು ಬಂದ್ಬಿಟ್ಟು 7,95,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಫೈನಲ್ ಒಂದು ರೌಂಡ್ ಫಿಗರ್ 7,50,000 ಫೈನಲ್ ಮಾಡ್ಬಿಟ್ಟು 7.5 ಲಕ್ಷಕ್ಕೆ ಬೆಂಗಳೂರು ಗಾಡಿ ಕೊಡ್ತೀನಿ. ಪ್ಯೂರ್ ಬೆಂಗಳೂರು. ಯಾರಿಗಾದ್ರೂ XUV 500 ಬ್ಲಾಕ್ ಕಲರ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ರೆಕ್ಸ್ಟಾನ್ ಇದೆ. ಮಹೀಂದ್ರ ರೆಕ್ಸ್ಟಾನ್ ನಲ್ಲಿ ಇದು ರೇರ್ ಗಾಡಿ ಬೈ. RX6 ನಲ್ಲಿ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೊಡ್ತೀನಿ ನಿಮಗೆ. 2014 ಮಾಡಲ್. ಇದು ಸೆಕೆಂಡ್ ಓನರ್ 1,20,000 ನೋಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ವಿತ್ ಸನ್ರೂಫ್ ಬರುತ್ತೆ ಬೈ. RX6 ವೇರಿಯಂಟ್ ಬರುತ್ತೆ. ಇದು ತುಂಬಾ ರೇರ್ ಬೈ ಇದು ಸಿಗೋದು. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,25,000 ಕೋಟ್ ಮಾಡ್ತಾ ಇದೀವಿ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಫೈನಲ್ ರೌಂಡ್ ಫಿಗರ್ 6 lakhs ಕ್ಲೋಸ್ ಮಾಡ್ಬಿಟ್ಟು 6 ಲಕ್ಷಕ್ಕೆ ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ BMW X1 ಇದು ಪ್ಯೂರ್ ಬೆಂಗಳೂರು ಗಾಡಿ. ಇದು 2013 ಮಾಡಲ್ ಥರ್ಡ್ ಓನರ್ ಆಗಿದೆ. ಎಸ್ ಡ್ರೈವ್. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. ಡೀಸೆಲ್ ಇಂಜಿನ್ ಬರುತ್ತೆ. 1,05,000 ನೋಡಿದೆ ಬೈ. ಇದು ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ನಿಮ್ಗೆ. 13 ಮಾಡಲ್. ಹೌದು 13 ಮಾಡಲ್. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 7,75,000 ಕೋಟ್ ಮಾಡ್ತಾ ಇದೀವಿ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಫೈನಲ್ ಒಂದು ರೌಂಡ್ ಫಿಗರ್ 7,50,000 ಫೈನಲ್ ಮಾಡಿ 7.5 ಲಕ್ಷಕ್ಕೆ ಕೊಡ್ತೀರಾ? 7.5 ಲಕ್ಷಕ್ಕೆ ಬೆಂಗಳೂರು ಗಾಡಿ ಕೊಡ್ತೀನಿ ಬೈ. ಆಟೋಮೆಟಿಕ್ ಡೀಸೆಲ್ 2013 ಮಾಡಲ್. 13 ಮಾಡಲ್. ನೋಡಿ, ಯಾರಿಗಾದ್ರೂ ಬೇಕಾದ್ರೂ BMW ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಆನೆ ಅಂತಾನೆ ಕರಿತೀವಿ. ಫಾರ್ಚುನರ್ ಇದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಬರುತ್ತೆ ಬೈ. ಇದು 2015 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ವಿತ್ ಕರ್ನಾಟಕ ನಂಬರ್ ಪ್ಲೇಟ್. ಇದು
15,50,000ಗೆ ಕೊಡ್ತೀನಿ ಬೈ. 15,50,000 ಲಕ್ಷ 50,000ಗೆ ಕೊಡ್ತೀನಿ ನೋಡಿ. 15.5 ಲಕ್ಷಕ್ಕೆ 15 ಮಾಡಲ್ ಆಟೋಮೆಟಿಕ್ ಡೀಸೆಲ್ ಗಾಡಿ ಬೈ. ಡೀಸೆಲ್ ಗಾಡಿ ಫಾರ್ಚುನರ್ ಕೊಡ್ತೀನಿ. ಗಾಡಿ ಹೆಂಗಿದೆ ಪರ್ಫಾರ್ಮೆನ್ಸ್ ಬೈ? ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಗಾಡಿ ತುಂಬಾ ನೀಟ್ ವೆಲ್ ಮೇಂಟೈನ್ ಆಗಿದೆ ಬೈ. ಮತ್ತೆ ಟೆಸ್ಟ್ ನೋಡ್ಕೊಂಡು ಡೀಲ್ ಆರಾಮಾಗಿ ಬೈ. ನೈಸ್ ರೋಡ್. ಯಾವ ಮಾಡಲ್ ಅಂದ್ರೆ ಇನ್ನೊಂದ್ಸರಿ? 15 ಮಾಡಲ್. ಲೋನ್ ಬೇಕಾದ್ರೆ ಲೋನು ಆಗುತ್ತೆ ಬೈ. ಓಕೆ, ಅದು ಯಾವುದೇ ರೀತಿ ಸೊ ಕರ್ನಾಟಕ ಗಾಡಿ ಅಲ್ಲ, HR ವಿತ್ ಕರ್ನಾಟಕ ಮಾಡಿ ಕೊಡೋ ರೇಟ್ ಅಲ್ವಾ ನೀವು ಹೇಳಿರೋ? ಬೈ ವಿತ್ ಕರ್ನಾಟಕ ನಂಬರ್ ಪ್ಲೇಟ್ 2015 ಮಾಡಲ್ ಸೆಕೆಂಡ್ ಓನರ್ ಗಾಡಿ 1,30,000 ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಅದೇ ರೇಟ್ ಹೇಳಿರೋದು 15.5 ಲಕ್ಷಕ್ಕೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ XUV500 ಬೈ. ಇದು W8 ವೇರಿಯಂಟ್ ಬರುತ್ತೆ. 2014 ಮಾಡಲ್. ಇದು ಸಿಂಗಲ್ ಓನರ್ ಗಾಡಿ ಬೈ. ಇದು ಪ್ಯೂರ್ ಬೆಂಗಳೂರು ಗಾಡಿ. ಇದು ಮೈಗ್ರೇಟೆಡ್ ಇಲ್ಲ. ಇದು 14 ಮಾಡಲ್ ಸಿಂಗಲ್ ಓನರ್ ಗಾಡಿ 90,000 ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಈ ಗಾಡಿದು 7,45,000 ಕೋಟ್ ಮಾಡ್ತಾ ಇದೀವಿ ಬೈ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ರೌಂಡ್ ಫಿಗರ್ 7 lakhs ಕ್ಲೋಸ್ ಮಾಡ್ಬಿಟ್ಟು 7 ಲಕ್ಷ ಕೊಡ್ತೀರಾ? 7 ಲಕ್ಷಕ್ಕೆ ಕೊಡ್ತೀನಿ. 14 ಮಾಡಲ್ ಸಿಂಗಲ್ ಓನರ್ W8 ವೇರಿಯಂಟ್. ಹಾಗೆ ನೆಕ್ಸ್ಟ್ ವೆಹಿಕಲ್ ತುಂಬಾ ರೇರ್ ಗಾಡಿ. ಇದು ಮಹೇಂದ್ರ ನುವೋ ಸ್ಪೋರ್ಟ್ಸ್ ಬೈ. N6 ವೇರಿಯಂಟ್ ಅಲ್ಲಿ ಬರುತ್ತೆ. 2018 ಮಾಡಲ್ ಸೆಕೆಂಡ್ ಓನರ್ 1,10,000 ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಬೈ. ಇದು ಎಷ್ಟನೇ ಓನರ್ ಬೈ? ಸೆಕೆಂಡ್ ಓನರ್ 7 ಸೀಟರ್ ಬರುತ್ತೆ ಬೈ. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,45,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಫೈನಲ್ ಟು ಫೈನಲ್ ಒಂದು ರೌಂಡ್ ಫಿಗರ್ 5,25,000ಗೆ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ. 5,25,000ಗೆ 7 ಸೀಟರ್ 2018 ಮಾಡಲ್. ಅದು ಲೋನ್ ಆಗುತ್ತಾ? ಲೋನು ಆಗುತ್ತೆ ಬೈ. ಹಾಗೆ ನೆಕ್ಸ್ಟ್ ವೆಹಿಕಲ್ ಅದೇ 7 ಸೀಟರ್ TUV 300 ಏನಾದ್ರು ಬೇಕಂದ್ರೆ ಅದು ಕೂಡ ಇದೆ ಬೈ. TUV 300 ಇದು ಟಾಪ್ ಅಂಡ್ T8 ವೇರಿಯಂಟ್ ಬರುತ್ತೆ. ಆಟೋಮೆಟಿಕ್ ಡೀಸೆಲ್ ಅಲ್ಲಿ ಬರುತ್ತೆ ಬೈ. ಇದು ಆಟೋಮೆಟಿಕ್ ಡೀಸೆಲ್ ಎಲ್ಲ ಇದೆ. ಹೌದು ಬೈ. ಟಾಪ್ ಎಂಡ್ ಗಾಡಿ 2016 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಜಸ್ಟ್ 45,000 ನೋಡಿದೆ ಬೈ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಬರೀ 45,000 ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಬೈ. ಎಷ್ಟು ಓನರ್? ಸೆಕೆಂಡ್ ಓನರ್ ಡೀಸೆಲ್ ಆಟೋಮೆಟಿಕ್. ಏನ್ ರೇಟ್ ಕೊಟ್ ಮಾಡ್ತಾ ಇದ್ದೀವಿ ಬೈ? 6,45,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಫೈನಲ್ ಟು ಫೈನಲ್ ಒಂದು 6,25,000ಗೆ ರೌಂಡ್ ಫಿಗರ್ 6,25,000ಕ್ಕೆ ಸಿಂಗಲ್ ಓನರ್. ಸೆಕೆಂಡ್ ಓನರ್ ಆಟೋಮೆಟಿಕ್ ಡೀಸೆಲ್ ಗಾಡಿ. ಅದು ಟಾಪ್ ಎಂಡ್ ಜಸ್ಟ್ 45,000 ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಲೋನ್ ಬೇಕಾ? ಲೋನ್ ಕೂಡ ಮಾಡಿಸ್ಕೊಡೋನು ಕೂಡ ಆಗುತ್ತೆ ಬೈ. ಹಾಗೆ ನೆಕ್ಸ್ಟ್ ವೆಹಿಕಲ್ Volkswagen Vento ಇದೆ ಬೈ. ವೆಂಟೋ ಆಟೋಮೆಟಿಕ್ ಡೀಸೆಲ್ ಅಲ್ಲಿ ಕೊಡ್ತೀನಿ ಬೈ. ಇದು 2017 ಮಾಡಲ್ ಸೆಕೆಂಡ್ ಓನರ್ 80,000 ನೋಡಿದೆ ಬೈ. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,85,000 ಕೋಟ್ ಮಾಡ್ತಾ ಇದೀವಿ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಫೈನಲ್ ಟು ಫೈನಲ್ ಒಂದು 5,60,000ಗೆ 17 ಮಾಡಲ್ ವೆಂಟೋ ಆಟೋಮೆಟಿಕ್ ಡೀಸೆಲ್ ಕೊಡ್ತೀನಿ ಬೈ. ಆಲ್ಮೋಸ್ಟ್ ಆಟೋಮೆಟಿಕ್ ವೆಂಟೋ ಡೀಸೆಲ್ ಸ್ವಲ್ಪ ಕಡಿಮೆನೆ ವಿಡಿಯೋದಲ್ಲಿ ಆಟೋಮೆಟಿಕ್ ಯಾರಾದ್ರೂ ಹುಡುಕ್ತಾ ಇದ್ರೆ ಅದರಲ್ಲೂ ಡೀಸೆಲ್ ಬೇಕು. ವೆಂಟೋ ಹೈಲೈನ್ ಟಾಪ್ ಎಂಡ್ ಅಂದ್ರೆ ಹೌಸ್ ಆಫ್ ಕಾರ್ಸ್ ಅಲ್ಲಿ ಇದೆ. ಅದು ಕೂಡ ಬೆಂಗಳೂರು ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ನಂಬರ್ ಅಲ್ಲಿ ಇರ್ತಕ್ಕಂಥ ವೆಂಟೋ. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ, ಡೀಲ್ ಆಗುತ್ತೆ ಬೈ. ಫೈನಲ್ ಟು ಫೈನಲ್ ಒಂದು ರೌಂಡ್ ಫಿಗರ್ 5,50,000ಗೆ ಕ್ಲೋಸ್ ಮಾಡ್ಬಿಟ್ಟು ಇನ್ನು ಸ್ವಲ್ಪ ಬೈ. 17 ಮಾಡಲ್ ಬೈ. ಚಾನ್ಸ್ ಪ್ರೈಸ್ ಇದು. ಬಂದೆ ಸ್ಲೈಟ್ ಏನಾದ್ರು ಮಾಡ್ಕೊಡಿ. ಬಂದ ಆನ್ ಟೇಬಲ್ ಬರ್ಲಿ ಕಸ್ಟಮರ್. ಬನ್ನಿ, ಬೇಕಾದ್ರೆ ಮಾಡ್ಕೊಡ್ತಾರೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಜೆಟ್ಟಾ ಬೈ. 2011 ಮಾಡಲ್. ಇದು ಸಿಂಗಲ್ ಓನರ್ ಗಾಡಿ ಆಟೋಮೆಟಿಕ್ ಡೀಸೆಲ್. ಇದು ಹೈಲ್ಯಾಂಡ್ ವೇರಿಯಂಟ್ ಬರುತ್ತೆ ಬೈ. 99,000 ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಶೋರೂಮ್ 2011 ಮಾಡಲ್ ಸಿಂಗಲ್ ಓನರ್ ಗಾಡಿ 99,000 ನೋಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀರಾ? ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಬೈ. ಇದು ಹೈಲ್ಯಾಂಡ್ ಟಾಪ್ ಎಂಡ್ ಆಟೋಮೆಟಿಕ್ ಡೀಸೆಲ್. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,45,000 ಕೋಟ್ ಮಾಡ್ತಾ ಇದೀವಿ. ರೌಂಡ್ ಫಿಗರ್ 5,25,000ಗೆ ಕ್ಲೋಸ್ ಮಾಡ್ಬಿಟ್ಟು 5,25,000 ಫೈನಲ್ ಮಾಡ್ಕೊಡ್ತೀರಾ ನೋಡಿ. ಜೆಟ್ಟಾ ಹೈಲೈನ್ 11 ಮಾಡಲು. ಎಷ್ಟನೇ ಓನರ್ ಅಂದ್ರೆ? ಸಿಂಗಲ್ ಓನರ್ ಡೀಸೆಲ್ ಆಟೋಮೆಟಿಕ್. ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಹೌಸ್ ಆಫ್ ಕಾರ್ಸ್ ನ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹಾಟ್ ಕೇಕ್ ಇದೆ Volkswagen Polo ಬೈ. ಪೋಲೋ 2016 ಮಾಡಲ್. ಇದು ಸಿಂಗಲ್ ಓನರ್ ಗಾಡಿ ಹೈಲೈನ್ ಟಾಪ್ ಅಂಡ್ ವೇರಿಯಂಟ್ ಅಲ್ಲಿ ಬರುತ್ತೆ ಬೈ. ಮ್ಯಾನ್ಯುವಲ್ ಪೆಟ್ರೋಲ್ ನಲ್ಲಿ ಬರುತ್ತೆ. 70,000 ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಗಾಡಿದು ಕೋಟ್ ಮಾಡ್ತಾ ಇರೋದು ಪ್ರೈಸ್ ಬಂದ್ಬಿಟ್ಟು 5,65,000 ಕೋಟ್ ಮಾಡ್ತಾ ಇದೀವಿ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಫೈನಲ್ ಟು ಫೈನಲ್ ರೌಂಡ್ ಫಿಗರ್ 5,50,000ಗೆ 16 ಮಾಡಲ್ ಸಿಂಗಲ್ ಓನರ್ ಹೈಲೈನ್ ಪೋಲೋ ಪೆಟ್ರೋಲ್ ಕೊಡ್ತೀನಿ. ಕರ್ನಾಟಕ ಗಾಡಿನ? ಬೆಂಗಳೂರು ಗಾಡಿ ಬೈ. ಬೆಂಗಳೂರು ಗಾಡಿ. ಹೌದು. ಒಂದು ಫೈನಲ್ ಪ್ರೈಸ್ ಹೇಳಿ. 5,50,000ಗೆ ಕ್ಲೋಸ್ ಮಾಡ್ತೀನಿ. 5 ಟೇಬಲ್ ಬಂದ್ಲಿ ಬೈ. ಇನ್ನ ಒಂದು 5,10,000 ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬೈ. ಒಳಗೇನ್ ಗಾಡಿಗಳು ನೋಡಿದ್ರು ಹೊರಗೂ ಕೂಡ ಸ್ವಲ್ಪ ಗಾಡಿಗಳನ್ನ ಲೈನಿಂಗ್ ನಿಲ್ಸಿದ್ದಾರೆ. ಅದರಲ್ಲಿ ಮೊದಲನೇ ಗಾಡಿ ಟ್ರೈಬರ್ ನೋಡ್ತಾ ಇದೀವಿ. ಇದ್ರ ಡೀಟೇಲ್ಸ್ ಬೈ. 2019 ಮಾಡಲ್. ಇದು ಸಿಂಗಲ್ ಓನರ್ ಗಾಡಿ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಲ್ಲಿ ಬರುತ್ತೆ. ಇದು ಪೆಟ್ರೋಲ್ ಮ್ಯಾನ್ಯುವಲ್ 19 ಮಾಡಲ್ ಸಿಂಗಲ್ ಓನರ್ 50,000 ಹೊಡಿದೆ ಬೈ. ಇದು ವಿತ್ ಕರ್ನಾಟಕ ನಂಬರ್ ಪ್ಲೇಟ್ 5,75,000ಗೆ ಕ್ಲೋಸ್ ಮಾಡಿ 5,75,000 ಕರ್ನಾಟಕ ನಂಬರ್ ಮಾಡ್ಕೊಡ್ತೀನಿ ಬೈ. ಹಾಗೆ ನೆಕ್ಸ್ಟ್ ವೆಹಿಕಲ್ ಎಸ್ ಕ್ರಾಸ್ ಬೈ. ಬೆಂಗಳೂರು ಗಾಡಿ. ಇದು 2016 ಮಾಡಲ್ ಸಿಂಗಲ್ ಓನರ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಲ್ಲಿ ಬರುತ್ತೆ. ಡೀಸೆಲ್ ನಲ್ಲಿ ಬರುತ್ತೆ ಬೈ. ಇದು ಸಿಂಗಲ್ ಓನರ್ ಗಾಡಿ 80,000 ನೋಡಿದೆ. ಜೆಟಾ ವೇರಿಯಂಟ್ ಟಾಪ್ ಅಂಡ್ ವೇರಿಯಂಟ್ ಅಲ್ಲಿ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಬೈ. 80,000 ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಏನ್ ರೇಟ್ ಫೈನಲ್? 6,75,000 ಕೋಟ್ ಮಾಡ್ತಾ ಇದ್ದೀನಿ. ರೌಂಡ್ ಫಿಗರ್ 6,50,000ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. ಅದರಲ್ಲೂ ಸ್ಲೈಟ್ಲಿ ಬನ್ನಿ ಆನ್ ಟೇಬಲ್ ಬರ್ಲಿ ಬೇಕು. ಹಾಗೆ ಟಾಟಾ ನೆಕ್ಸಾನ್ ಬೈ. ನೆಕ್ಸಾನ್ 2020 ಮಾಡಲ್. ಇದು ನ್ಯೂ ಶೇಪ್ ಬರುತ್ತೆ. ಸೆಕೆಂಡ್ ಓನರ್ 50,000 ನೋಡಿದೆ ಬೈ. ಇದು ಸೆಕೆಂಡ್ ಓನರ್ ಆಗಿದೆ. ಇದು ಮ್ಯಾನ್ಯುವಲ್ ಪೆಟ್ರೋಲ್ ಅಲ್ಲಿ ಬರುತ್ತೆ. ಇದು
ಏನ್ ರೇಟ್ ಹೇಳ್ತಾ ಇದ್ದೀರಾ? ಬೈ 7,95,000 ಕೋಟ್ ಮಾಡ್ತಾ ಇದೀವಿ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಇನ್ನು negotiable ಪ್ರೈಸ್ ಬೈ ಇದು 2020 ಮಾಡಲ್ ನೆಕ್ಸಾನ್ ಗೆ ಚಾನ್ಸ್ ಪ್ರೈಸ್ ಇದು 795 ಸ್ಲೈಟ್ಲಿ ಆನ್ ಟೇಬಲ್ ಬರ್ಲಿ ಸ್ಲೈಟ್ಲಿ ಮಾಡ್ಕೊಡ್ತೀನಿ. ಹಾಗೆ ಮಹೀಂದ್ರ XUV 300 XUV 300 23 ಮಾಡಲ್ ಇದು ಸಿಂಗಲ್ ಓನರ್ W8 ವೇರಿಯಂಟ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಲ್ಲಿ ಬರುತ್ತೆ. ಟಾಪ್ ಅಂಡ್ ವಿತ್ ಸನ್ರೂಫ್ ಬರುತ್ತೆ ಬೈ ಇದು. ಓಕೆ. ಜಸ್ಟ್ 33,000 ಓಡಿದೆ ಇದು. 16-17 ಮಂತ್ಸ್ ಓಲ್ಡ್ ವೆಹಿಕಲ್ ಅಷ್ಟೇ ಇದು. ಬೈ ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 10,75,000 ಕೋಟ್ ಮಾಡ್ತಾ ಇದೀವಿ. ರೌಂಡ್ ಫಿಗರ್ 10,50,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 10,50,000 15-16 lakhs ಹೊಸ ವೆಹಿಕಲ್ ಇದು. 10,50,000 ಗೆ ಫೈನಲ್ ಮಾಡಿ ಚಾನ್ಸ್ ಪ್ರೈಸ್ ಬೈ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಕೋ ಸ್ಪೋರ್ಟ್ಸ್ ಬೈ ಇಕೋ ಸ್ಪೋರ್ಟ್ಸ್ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಕೊಡ್ತೀನಿ. 2014 ಮಾಡಲ್ ಇದು. ಸೆಕೆಂಡ್ ಓನರ್ 70,000 ನೋಡಿದೆ. ಮ್ಯಾನ್ಯುವಲ್ ಪೆಟ್ರೋಲ್ ನಲ್ಲಿ ಬರುತ್ತೆ ಬೈ. ಇದು ಚಾನ್ಸ್ ಪ್ರೈಸ್ ಬೈ 3,95,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 3,75,000 95,000 ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. 14 ಮಾಡಲ್ ಇಕೋ ಸ್ಪೋರ್ಟ್ಸ್ 14 ಮಾಡಲ್ ಇಕೋ ಸ್ಪೋರ್ಟ್ಸ್ ಮ್ಯಾನ್ಯುವಲ್ ಪೆಟ್ರೋಲ್ ನಲ್ಲಿ ಬರುತ್ತೆ ಬೈ. ಹಾಗೆ ಇನ್ನೊಂದು ಇಕೋ ಸ್ಪೋರ್ಟ್ಸ್ ಬೈ 2014 ಮಾಡಲ್ ಇದು. ಡೀಸೆಲ್ ವೇರಿಯಂಟ್ ಅಲ್ಲಿ ಬರುತ್ತೆ. 80,000 ನೋಡಿದೆ. ಟೈಟಾನಿಯಂ ಟಾಪ್ ಅಂಡ್ ಬೈ ಇದು. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 4,45,000 ಕೋಟ್ ಮಾಡ್ತಾ ಇದೀವಿ. ಆನ್ ಟೇಬಲ್ ಬರ್ಲಿ ಕಸ್ಟಮರ್ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಸ್ಲೈಟ್ಲಿ ಅಂದ್ರೆ ಲೋನ್ ಬೇಕಾದ್ರೆ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಲೋನ್ ಕೂಡ ಮಾಡಿಸ್ಕೊಡ್ತೀನಿ. 14 ಮಾಡಲ್ ಟಾಪ್ ಅಂಡ್ ಗಾಡಿ ಬೈ ಬಟನ್ ಸ್ಟಾರ್ಟ್ ಬರುತ್ತೆ. ಟೈಟಾನಿಯಂ ಟಾಪ್ ಅಂಡ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಬಲೆನೋ 19 ಮಾಡಲ್ ಸಿಂಗಲ್ ಓನರ್ 60,000 ನೋಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಜೆಟಾ ವೇರಿಯಂಟ್ ಬರುತ್ತೆ. ಟಾಪ್ ಅಂಡ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಪೆಟ್ರೋಲ್ ಇಂಜಿನ್ ಅಲ್ಲಿ ಬರುತ್ತೆ. ನ್ಯೂ ಶೇಪ್ ಬರುತ್ತೆ ಇದು. ಬೈ ಇದ್ರದ್ದು ಕೋಟ್ ಮಾಡ್ತಾ ಇರೋದು ಪ್ರೈಸ್ ಬಂದ್ಬಿಟ್ಟು 6,45,000 ಕೋಟ್ ಮಾಡ್ತಾ ಇದೀವಿ. ಆನ್ ಟೇಬಲ್ ಬರ್ಲಿ ಕಸ್ಟಮರ್ ಫೈನಲ್ 6,25,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 6,25,000 ಕೊಡ್ತೀರಾ? ಹಾಗೆ i20 ಬೈ 16 ಮಾಡಲ್ ಟಾಪ್ ಅಂಡ್ ವೇರಿಯಂಟ್ ಇದು. ಆಸ್ಟಾ ವೇರಿಯಂಟ್ ಬರುತ್ತೆ. ಮ್ಯಾನ್ಯುವಲ್ ಪೆಟ್ರೋಲ್ ನಲ್ಲಿ ಬರುತ್ತೆ ಬೈ. ಇದು ಸಿಂಗಲ್ ಓನರ್ 40,000 ನೋಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಇದ್ರದ್ದು. ಏನ್ ಕೋಟಿಂಗ್ ಬೈ 5,95,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬರ್ಲಿ ಕಸ್ಟಮರ್ ರೌಂಡ್ ಫಿಗರ್ 5,75,000 ಗೆ ಕ್ಲೋಸ್ ಮಾಡಿ 5,75,000 ಕೊಡ್ತೀರಾ? ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ ಆಕ್ಟಿವ್ ಇದೆ i20 ಬೈ 2017 ಮಾಡಲ್ ಇದು. ಸಿಂಗಲ್ ಓನರ್ ಗಾಡಿ 40,000 ನೋಡಿದೆ ಬೈ ಇದು. ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಬರುತ್ತೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಲ್ಲಿ ಬರುತ್ತೆ. ಇದ್ರದ್ದು ಸೇಮ್ ಪ್ರೈಸ್ ಬೈ 595 ಕೋಟ್ ಮಾಡ್ತಾ ಇದೀವಿ. ಆನ್ ಟೇಬಲ್ ಬಂದ್ರೆ ಕಸ್ಟಮರ್ ಫೈನಲ್ 5,75,000 ಗೆ ಕ್ಲೋಸ್ 5,75,000 ಫೈನಲ್ ಆಕ್ಟಿವ್ ಸಿಗ್ತಾ ಇದೆ ನೋಡಿ. 17 ಮಾಡಲ್ ಅದು. 17 ಮಾಡಲ್ ಹೋಂಡಾ ಜಾಜ್ ಬೈ ಜಾಜ್ 2017 ಮಾಡಲ್ ಸಿಂಗಲ್ ಓನರ್ ಜಸ್ಟ್ 33,000 ಓಡಿದೆ ಬೈ ಇದು. ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಪೆಟ್ರೋಲ್ ಅಲ್ಲಿ ಬರುತ್ತೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಲ್ಲಿ ಬರುತ್ತೆ. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,45,000 ಕೋಟ್ ಮಾಡ್ತಾ ಇದೀವಿ. ಒಂದು ಕ್ಲೋಸಿಂಗ್ ಪ್ರೈಸ್ 5,25,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀವಿ. 5,25,000 ಕ್ಲೋಸ್ ಮಾಡಿ ಕೊಡ್ತೀರಾ? ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ ಗ್ರ್ಯಾಂಡ್ i10 ಇದೆ. ಗ್ರ್ಯಾಂಡ್ i10 ಕೊಡ್ತೀನಿ. 2018 ಮಾಡಲ್ ಇದು. ಸಿಂಗಲ್ ಓನರ್ 23,000 ನೋಡಿದೆ ಇದು. ಮ್ಯಾನ್ಯುವಲ್ ಪೆಟ್ರೋಲ್ ನಲ್ಲಿ ಬರುತ್ತೆ ಬೈ. ಇದು ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಬರುತ್ತೆ. ವಿತ್ ಕರ್ನಾಟಕ ನಂಬರ್ ಪ್ಲೇಟ್. ರೌಂಡ್ ಫಿಗರ್ 5 lakhs ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. ವಿತ್ ಕರ್ನಾಟಕ ಮಾಡಿ ಕೊಡ್ತೀರಾ? 5 lakhs ಗೆ ಕೊಡ್ತೀನಿ. ಹಾಗೆ ಇನ್ನೂ ಒಂದು ಜಾಜ್ ಇದೆ ಹೋಂಡಾ. ಇದ್ರ 2012 ಮಾಡಲ್ ಇದು. ಸೆಕೆಂಡ್ ಓನರ್ ಜಾಜ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಲ್ಲಿ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಬರುತ್ತೆ. ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಬೈ. ABS ಏರ್ ಬ್ಯಾಗ್ಸ್ ಎಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್. 60,000 ಹೊಡಿದೆ ಇದು. ಸೆಕೆಂಡ್ ಓನರ್ ಆಗಿದೆ. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 3,45,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬರ್ಲಿ ಕಸ್ಟಮರ್ ರೌಂಡ್ ಫಿಗರ್ 3,25,000 ಗೆ ಕ್ಲೋಸ್. ಇನ್ನು ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಆನ್ ಟೇಬಲ್ ಬರ್ಲಿ ಕಸ್ಟಮರ್ ಆನ್ ಟೇಬಲ್. ನೆಕ್ಸ್ಟ್ ನೆಕ್ಸ್ಟ್ ವೆಹಿಕಲ್ ಇಲ್ಲೊಂದು ಪೋಲೋ ಇದೆ. ಅಲ್ಲೊಂದು ಡಸ್ಟರ್ ಇದೆ. 2000 ಮಹೀಂದ್ರ ಜೈಲೋ ಇದೆ. ಬೈ ಪೋಲೋ 2011 ಮಾಡಲ್ ಇದು. ಸಿಂಗಲ್ ಓನರ್ ಗಾಡಿ. ಕಂಫರ್ಟ್ ಲೈನ್ ವೇರಿಯಂಟ್ ಅಲ್ಲಿ ಬರುತ್ತೆ. ಮ್ಯಾನ್ಯುವಲ್ ಪೆಟ್ರೋಲ್ ನಲ್ಲಿ ಬರುತ್ತೆ. ಜಸ್ಟ್ 60,000 ನೋಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಇದು. ಬೈ ವಿತ್ ಕರ್ನಾಟಕ ನಂಬರ್ ಪ್ಲೇಟ್ 290 ಗೆ ಕೊಡ್ತೀನಿ ಬೈ. ಇದು 2,90,000 ವಿತ್ ಕರ್ನಾಟಕ ನಂಬರ್ ಕೊಡ್ತೀರಾ? ಮಾಡಿ ಕೊಡ್ತೀನಿ. 2,90,000 ನೋಡಿ. ಯಾರಿಗಾದ್ರೂ ಬೇಕಾದ್ರೆ ಕಂಫರ್ಟ್ ಲೈನ್ ಪೋಲೋ ಬೇಕು ಅಂದ್ರೆ 2,90,000 90 95 2,90,000 ಗೆ ಕ್ಲೋಸ್ ಮಾಡಿ 90,000 ಗೆ ಕ್ಲೋಸ್ ಮಾಡಿ ಕೊಡ್ತೀರಾ? ಲೋನ್ ಆಗಲ್ವಲ್ಲ? ಲೋನ್ ಆಗುತ್ತೆ ಬೈ. ಕರ್ನಾಟಕ ಆಗ್ಬಿಟ್ರೆ ಒಂದು 15-20 ಮಂತ್ಸ್ ಲೋನ್ ಮಾಡ್ಕೊಡ್ತೀನಿ. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ವೆಸ್ಟ್ ಬೆಂಗಾಲ್ ರಿಜಿಸ್ಟ್ರೇಷನ್ ಇರ್ತಕ್ಕಂಥ ಡಸ್ಟರ್ ಇದೆ ಬೈ. ಡಸ್ಟರ್ 13 ಮಾಡಲ್ ಇದು. ಸೆಕೆಂಡ್ ಓನರ್ RXZ ಟಾಪ್ ಅಂಡ್ ಗಾಡಿ ಬೈ. ಇದು ಮ್ಯಾನ್ಯುವಲ್ ಡೀಸೆಲ್ ನಲ್ಲಿ ಬರುತ್ತೆ. ಇದು ವಿತ್ ಕರ್ನಾಟಕ ನಂಬರ್ ಪ್ಲೇಟ್. ಫೈನಲ್ ಟು ಫೈನಲ್ ಫಿಕ್ಸ್ ಪ್ರೈಸ್ ನಲ್ಲಿ ಕೊಡ್ತೀನಿ ಬೈ. 4,25,000 ಗೆ ಕೊಡ್ತೀನಿ. 4,25,000 ಗೆ ಕರ್ನಾಟಕ ಮಾಡ್ಕೊಡ್ತೀರಾ? ಕರ್ನಾಟಕ RXZ 110 PS ಟಾಪ್ ಅಂಡ್ 2013 ಮಾಡಲ್ ಅದು. ಡೀಸೆಲ್ ಗಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಮಹೀಂದ್ರ ಕ್ವಾಂಟಾ ಇದೆ. ಇದ್ರ ಡೀಟೇಲ್ಸ್ ಬೈ. ಕ್ವಾಂಟೋ ಇದು ಟಾಪ್ ಅಂಡ್ ಬೈ C8 ಇದು. 2014 ಮಾಡಲ್. ಸಿಂಗಲ್ ಓನರ್ 80,000 ನೋಡಿದೆ. ಮ್ಯಾನ್ಯುವಲ್ ಡೀಸೆಲ್ ನಲ್ಲಿ ಬರುತ್ತೆ ಬೈ. ಇದು ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 3,45,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬರ್ಲಿ ಕಸ್ಟಮರ್ ಸ್ಲೈಟ್ಲಿ 45,000 ಕೋಟಿಂಗ್ ಇದೆ. ಅದರಲ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ ಗಾಡಿ. ಡೀಸೆಲ್